ಹಾಸನದಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಮಾತು ಬಾರದ ಹುಡುಗನ ಕೈ ಮತ್ತು ಕಾಲಿಗೆ ಸರಪಳಿಯನ್ನ ಹಾಕಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆ ಒಂದು ನಡೆದಿದೆ. ಆ ಮುಗ್ಧ ಮೂಕ ಬಾಲಕನ ಕೈ ಕಾಲಿಗೆ ಸರಪಳಿ ಹಾಕಿದ್ದಾದ್ರೂ ಯಾರು ಅನ್ನುವಂತ ಪ್ರಶ್ನೆ ಈಗ. ಆ ಬಾಲಕನ ಮನಸ್ಥಿತಿ ಹೇಗಿದೆ, ಬಾಲಕ ಯಾರ ಮನೆಯವರು, ಯಾರಿಗೆ ಸೇರಿದಂತಹ ಬಾಲಕ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಬಾಲಕನ ಹೊಟ್ಟೆ ಹಾಗೂ ಕಾಲಿಗೆ ಸೇರಿ ಸರಪಳಿಯನ್ನ ಹಾಕಲಾಗಿದೆ. ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿಯ ರಸ್ತೆಯಲ್ಲಿ ನಿಂತಿರುವ ಸರಪಳಿ ಸಮೇತ ಇರುವಂತಹ ಬಾಲಕ. ಸ್ಥಳೀಯರಿಂದ ರಸ್ತೆ ಬದಿಯಲ್ಲಿದ್ದಂತಹ ಆ ಮೂಕ ಬಾಲಕನ ರಕ್ಷಣೆ ಮಾಡಲಾಗಿದೆ. ಯಾರ್ ನೀನು, ಎಲ್ಲಿ ನಿನ್ ಮನೆ, ಯಾವ ಊರು, ಏನ್ ಕೇಳಿದ್ರು ಕೂಡ ಹುಡುಗನಿಂದ ಉತ್ತರ ಇಲ್ಲ. ಹಾಗಾಗಿ ಈ ಹುಡುಗ ಮೂಕ, ಮಾತನಾಡೋದಕ್ಕೆ ಬರ್ತಿಲ್ಲ ಅನ್ನುವಂಥದ್ದು ಮಾಹಿತಿ ತಿಳಿದಿದೆ. ಹೆತ್ತವರೇ ಇವನ ಕೈ ಕಾಲಿಗೆ ಹಾಗಾದ್ರೆ ಮೂಕ ಅನ್ನುವಂಥ ಕಾರಣಕ್ಕೆ ಚೈನ್ ಹಾಕಿದ್ರ? ಬಾಲ ಕಾರ್ಮಿಕನಾಗಿ ಕೆಲಸ ಮಾಡೋದಕ್ಕೆ ದುರುಳರು ದುರುಪಯೋಗ ಪಡಿಸ್ಕೋಬಹುದು. ಈಗ ಇತ್ತೀಚೆಗೆ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಿದಂತ ಸಂದರ್ಭದಲ್ಲಿ ಏನಿದೆ, ಬಾಲ ಕಾರ್ಮಿಕರನ್ನ ದುಡಿಯೋದಕ್ಕೆ ಕರ್ಸ್ಕೊಳ್ಳಲ್ಲ. ಆದ್ರೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳುವಂತ ಸನ್ನಿವೇಶಗಳಿದ್ದೇ ಇರುತ್ತೆ. ಮನೆಗೆ ಯಾರ ಮನೆಗೂ ಸೇರಿಲ್ಲ, ಬೀದಿಲಿ ಓಡಾಡ್ತಿದ್ದಾನೆ ಅನ್ನುವಂತ ಮಾಹಿತಿ ತಿಳಿದ್ರೆ ಸಾಕು, ಆತನನ್ನ ದುರುಪಯೋಗ ಪಡಿಸ್ಕೋಬಹುದಲ್ವಾ ದುರುಳರು. ಹಾಗಾಗಿ ಈಗ ಆತಂಕ ಶುರುವಾಗಿದೆ. ರಸ್ತೆ ಬದಿಯಲ್ಲಿ ನೋಡ್ತಿದ್ದೀರಾ ದೃಶ್ಯಾವಳಿಗಳಲ್ಲಿ ಕೈ ಕಾಲಿಗೆ ಸರಪಳಿ ಹಾಕಿ ಬಿಟ್ಟಿದ್ದಾರೆ. ಎದ್ದಿಂತ್ಕೊಳ್ಳು. ನಿಂತ್ಕೊಳ್ಳೋ. ನನ್ನ ಹತ್ರ ಕೂಡ ಆಮೇಲೆ ಮಗ ಅಲ್ಲಿ ನೆರಳು ಕುತ್ಕೋ. ಗಾಡಿ ಗಾಡಿ ಬರ್ತಾವೆ. ಹೆಸರೇನು ಇಲ್ಲೋಡ ಇಲ್ಲಿ. ಎದ್ದಾಳೋ, ಎದ್ದಿಂತ್ಕೊ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಾಸನದ ಅಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡೋದಕ್ಕೆ ಜಾಯಿನ್ ಆಗ್ತಿದ್ದಾರೆ, ಫೋನ್ ಆಫ್ ಸಂಪರ್ಕದಲ್ಲಿದ್ದಾರೆ. ಈಗ ಈ ಒಂದು ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳಂತೂ ಕೇಳಿ ಬರ್ತಾ ಇದ್ದಾವೆ. ಈ ಹುಡುಗ ಯಾರು, ಯಾರ ಮನೆಗೆ ಸೇರಿದವನು, ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತ ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿಯ ರಸ್ತೆಯ ಬಳಿ ಈ ತರದ ಒಂದು ಅಮಾನವೀಯ ಘಟನೆಯ ದೃಶ್ಯವೊಂದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಇವತ್ತು ಮಧ್ಯಾಹ್ನ ಏನು ಆತ ಅಂದ್ರೆ ಆ ಸರಪಣಿಯನ್ನು ಕಟ್ಟಿರುವಂತಹ ದೃಶ್ಯಗಳು ಕೈಗೆ ಮತ್ತೆ ಹೊಟ್ಟೆಯ ಭಾಗಕ್ಕೆ ಮತ್ತೆ ಕಾಲಿಗೆ ಎರಡಕ್ಕೂ ಕೂಡ ಸರಪಣಿಯನ್ನು ಕಟ್ಟಿ ಹಾಕಿರುವಂತಹ ದೃಶ್ಯಗಳು ಲಭ್ಯವಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸಕಲೇಶಪುರದಿಂದ ಕ್ಯಾನಹಳ್ಳಿಗೆ ಹೋಗುವಂತಹ ರಸ್ತೆಯ ಮಧ್ಯದಲ್ಲಿ ಆತ ಕುಳಿತಿರುವಂತಹ ಸಂದರ್ಭದಲ್ಲಿ ಏನು ದಾರಿ ಹೋಕರು ಯಾರಿದ್ದಾರೆ ಅವರು ಸಿಕ್ಕಿದಂತ ಸಂದರ್ಭದಲ್ಲಿ ಮಾತನಾಡಿಸಿದಾಗ ಆತನಿಗೆ ಮಾತು ಕೂಡ ಬರ್ತಾ ಇಲ್ಲ. ಏನು, ಯಾವ ಊರು ಮತ್ತೆ ಜೊತೆಗೆ ಆತನ ಹೆಸರೇನು ಎಂಬುವ ಮಾಹಿತಿಯು ಸರಿಯಾಗಿ ಇದುವರೆಗೆ ಕೂಡ ಲಭ್ಯವಾಗಿಲ್ಲ. ಯಾವಾಗ ಈ ದೃಶ್ಯಾವಳಿಗಳು ಲಭ್ಯ ಆಗುತ್ತೆ ಅಲ್ಲಿ ಸ್ಥಳೀಯರಿಗೂ ಕೂಡ ಗೊತ್ತಾಗುತ್ತೆ. ನಂತರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ. ಜೊತೆಗೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆತನನ್ನ ಅಲ್ಲಿಂದ ನೇರವಾಗಿ ಹಾಸನಕ್ಕೆ ಬಾಲಮಂದಿರ ಏನಿದೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮೊದಲ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಸದ್ಯದ ಮಾಹಿತಿ ಪ್ರಕಾರ, TV5ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾರು ಆತನಿಗೆ ಈ ರೀತಿಯಾದಂತಹ ಏನು ಸರಪಳಿ ಹಾಕಿ ಕಟ್ಟಿ ಹಾಕಿರುವಂತದ್ದು ಎನ್ನುವುದು ಇದುವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ಅಧಿಕಾರಿಗಳು ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿರಿ. ದಿನೇಶ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಈ ಒಂದು ಘಟನೆ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಒಬ್ಬ ಬಾಲಕನ ಹೊಟ್ಟೆ ಮತ್ತೆ ಕಾಲಿಗೆ ಸರಪಳಿಯನ್ನು ಹಾಕಿಬಿಟ್ಟಿದ್ದಾರೆ. ಆದರೆ ಆತ ಯಾರ ಮನೆಗೆ ಸೇರಿದವನು, ಯಾವ ಹುಡುಗ, ಏನು ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಆದರೆ ಸದ್ಯಕ್ಕೆ ಆ ಹುಡುಗನನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಏನಾದರೂ ಆಗ್ತಿದ್ಯಾ? ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಮಗು ತಾಯಿ ಜೊತೆನೇ ಇದ್ದಾರೆ ಮೇಡಮ್ ಅವರು. ಮತ್ತೆ ಆ ಮಗು ಬುದ್ಧಿಮಾನ್ಯ ಅಂತ ಹೇಳಿ ತಾಯಿ ಮನೆಯಲ್ಲಿ ಆತರ ಕಟಾಕಿರೋದು ಮೇಡಮ್. ಮಗು ಅದನ್ನ ತಾಯಿನೇ ಆತರ ಸರಪಳಿ ಹಾಕಿರೋದ ಸರ್? ತಾಯಿನೇ ಇಟ್ಕೊಂಡಿರೋದು. ಈಗ ತಾಯಿ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹಾಸ್ಪಿಟಲ್ ಮಾಡಿಸ್ತಾ ಇದೀವಿ ಮೇಡಮ್. ಅದನ್ನ ತಾಯಿ ಸಮೇತ ಜೊತೆ ಕರ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ಮೆಂಟಲಿ ಡಿಸೇಬಲ್ ಚಿಲ್ಡ್ರನ್? ಹೌದು ಮಗು ಮೇಡಮ್ ಅದು. ಓಕೆ ಸರ್. ಈಗ ಈ ರೀತಿ ಬೀದಿಲಿ ಹೋಗ್ತಾ ಇರೋದ್ರಿಂದಾಗಿ ಸಿಕ್ಕಿರುವಂತ ಮಗು ಸದ್ಯಕ್ಕೆ ಮತ್ತೆ ತಾಯಿ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಯಾರ ಮನೆಗೆ ಸೇರಿದಂತ ಮಗು ಅಂತ ಗೊತ್ತಾಗ್ತಾ ಇಲ್ಲ. ತಾಯಿ ಇದ್ದಾರೆ ಮೇಡಮ್, ತಾಯಿ ಇದ್ದಾರೆ, ಮಗು ಜೊತೆನೇ ಇದ್ದಾರೆ, ತಾಯಿ ಇದ್ದಾರೆ. ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ ಮೇಡಮ್.
ಬಟ್ ಈಗ ಬೀದಿಲಿ ಇವಾಗ ಸಿಕ್ಕಿರುವಂತ ಹುಡುಗ ಈಗ ಅವನನ್ನ ಮಾತಾಡ್ಸೋಕ್ ಪ್ರಯತ್ನ ಪಟ್ಟರು ಕೂಡ ಅವನ ಕಡೆಯಿಂದ ಮಾತು ಬರಲ್ಲ. ಅಂದ್ರೆ ಆತ ಬುದ್ಧಿಮಾಂದ್ಯ ಮೇಡಮ್ ಆತ. ಆತನಿಗೆ ಅದಕ್ಕೋಸ್ಕರ ತಾಯಿ ಅವ್ರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ. ಅವರು ತಪ್ಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಕಟಾಕಿದ್ದಾರೆ, ಬೈ ಮಿಸ್ ಆಗಿ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಾಯಿ. ಹಾಗಾಗಿ ಈಗ ಮಗುನ ಸ್ವಲ್ಪ ಇದಾಗಿತ್ತು, ಅದಕ್ಕೆ ಹಾಸ್ಪಿಟಲೈಸ್ ಅಂತ ಹೇಳಿ ಅಲ್ಲೇ ಸಕಲೇಶ್ಪುರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಸರ್, ಯಾವ ಊರಿಗೆ ಸೇರಿದಂತ ಮಗು ಇದು? ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂತ ಮಗು? ಸರ್, ಈಗ ಸರ್ಕಾರಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದೀವಿ. ಮಗು ಒಂದು ಅದು ಅರ್ಕೆರೆ ಸರ್ಕಲ್ ಅಲ್ಲಿ ಸಿಕ್ಕಿದಂತ ಮಗು. ಅರ್ಕೆರೆ ಸರ್ಕಲ್ ಅಲ್ಲಿ ಸಕಲೇಶ್ಪುರ ಹತ್ರ. ಓಕೆ ಓಕೆ. ಈಗ ತಾಯಿಯಿಂದ ತಪ್ಪಿಸ್ಕೊಂಡಿರೋಂತದ್ದ ಸರ್ ಇದು? ತಾಯಿ ಮನೇಲೇ ಇದ್ದಂತ ಮಗು, ತಾಯಿ ಜೊತೆ ಇದ್ದಂತ ಮಗು ಮನೆಯಿಂದ ಹೊರಗೆ ಬಂದ್ಬಿಟ್ಟಿದೆ. ಆ ಬುದ್ಧಿಮಾಂದ್ಯ ಮಗು ಆಗ ಗೊತ್ತಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ತಾಯಿ. ಆದ್ರೆ ಈ ರೀತಿ ಕೈ ಕಾಲಿಗೆ ಸರಪಳಿ ಎಲ್ಲ ಹಾಕಿ ಈ ರೀತಿ ಬಂಧಿಸಿರೋದು ಅಂದ್ರೆ, ಈಗ ಮೆಂಟಲಿ ಡಿಸೇಬಲ್ ಇದ್ದಾರೆ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸ್ತಾರೆ ಅಥವಾ ಈಗ ಅದನ್ನೆಲ್ಲ ಅವ್ರಿಗೆ ಅದೇ ನಾವು ಹೇಳ್ತಾ ಇದೀವಿ ಮೇಡಮ್. ತಂದೆ ತಾಯಿಗೆ ರೆಫರ್ ಮಾಡಿದೀವಿ. ಈ ತರ ಎಲ್ಲ ಮಾಡೋಗಿಲ್ಲ, ನಮ್ಮ ಇಲಾಖೆಲೆ ಪ್ರಾವಿಷನ್ಸ್ ಇದೆ, ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸರ್ಕಾರದಿಂದ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತೆಲ್ಲ ಹೇಳ್ತಾ ಇದೀವಿ ಮೇಡಮ್. ಅವ್ರಿಗೆ ಮನವರಿಕೆ ಮಾಡ್ತಾ ಇದೀವಿ ಮೇಡಮ್ ಅವ್ರಿಗೆ. ಸರ್, ಮತ್ತೆ ಆಸ್ಪತ್ರೆಲ್ಲೇ ಅಡ್ಮಿಟ್ ಮಾಡ್ಬೋದಲ್ಲ, ಇನ್ನು ಇಷ್ಟು ದಿನ ಆದ್ರೂ ಯಾಕೆ ಈ ರೀತಿ ತಾಯಿ ಸರಪಳಿ ಏನ್ ಹೇಳ್ತಾರೆ ನೋಡ್ಕೊಂಡು, ಮಗುದು ತಾಯಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡ್ಬೇಕು ಮೇಡಮ್. ಈಗ ಮಗುಗೆ ಅವ್ರನ್ನ ತಾಯಿಗೆ ಹಾಸ್ಪಿಟಲೈಸ್ ಮಾಡಿದೀವಿ ಮೇಡಮ್. ಹಾ, ಓಕೆ ಓಕೆ. ಈಗ ಈ ಮಗುವಿನ ಬಗ್ಗೆ ನಿಮ್ಗೇನ್ ಡೀಟೇಲ್ಸ್ ಇದೆ ಸರ್? ಅಂದ್ರೆ ಇವಾಗ ಮನಸ್ಥಿತಿ ಹೇಗಿದೆ, ಯಾವ ರೀತಿ ಪೇಷಂಟ್ ಮಗು ಅಂತ ಡಾಕ್ಟರ್ ಹೇಳ್ತಾರೆ ಮೇಡಮ್. ಈಗ ನಾವು ಅದನ್ನೇ ಕನ್ಸರ್ನ್ ಮಾಡಿದೀವಿ. ಈ ಡಾಕ್ಟರ್ ಏನ್ ಹೇಳ್ತಾರೆ ನೋಡ್ಬೇಕು ಮೇಡಮ್. ಬಟ್ ನಮ್ಮ ಮಗುಗೆ ಬುದ್ಧಿಮಾಂದ್ಯ ಮಗು ಮೇಡಮ್ ಅದು. ಹಾ, ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು TV5 ಜೊತೆ ಮಾತನಾಡಿದ್ಕೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಆ ಮಗು ಹಾಸನದ ಬಾಲಕನಿಗೆ ಸರಪಳಿ ಹಾಕಿದಂತ ಕೇಸ್ ಏನಿದೆ, ತಾಯಿಯಿಂದಲೇ ಮಗು ಕೈ ಕಾಲಿಗೆ ಹೊಟ್ಟೆಗೆ ಸರಪಳಿಯನ್ನ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಬುದ್ಧಿಮಾಂದ್ಯ ಮಗು ಅನ್ನುವಂತ ಕಾರಣಕ್ಕೆ ಸರಪಳಿ ಹಾಕಿದ್ದಾರೆ ಮಗುಗೆ. ತಾಯಿ ಮಗು ಇಬ್ಬರನ್ನು ಕೂಡ ಆಸ್ಪತ್ರೆಗೆ ಕಳಿಸಿದ ಸಮಾಜ ಕಲ್ಯಾಣ ಅಧಿಕಾರಿಗಳು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹಾಸನದ ಬಾಲಕನಿಗೆ ಸರಪಳಿಯನ್ನ ಹಾಕುವ ಮೂಲಕ ಒಂದ್ ರೀತಿ ದಿಗ್ಬಂಧನ. ಮಗುವಿಗೆ ಬೇರೆ ಏನಾದ್ರೂ ಸಮಸ್ಯೆ ಇದೆ ಅಂತ ಅಂದ್ರೆ ನಾರ್ಮಲ್ ಆಗಿ ಜನರಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಬಹುದು. ಇನ್ನು ಬುದ್ಧಿಮಾಂದ್ಯ ಮಗು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಖಿನ್ನತೆ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಕಾಯಿಲೆ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಸರ್ಕಾರದಿಂದಾನೇ ಒಂದಷ್ಟು ಯೋಜನೆಗಳಿದ್ದಾವೆ. ಸರ್ಕಾರದಿಂದಾನೇ ಒಂದಷ್ಟು ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಔಷಧೋಪಚಾರ ಇರ್ಬೋದು, ನ್ಯೂನ್ಯತೆ ಕಂಡು ಬರ್ತಾ ಇದೆಯಾ, ಪೌಷ್ಟಿಕ ಆಹಾರ ಬೇಕಾ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರತಿ ಮಗುವಿಗೂ ಕೂಡ 1 ವರ್ಷಕ್ಕೆ 2,000 ರೂಪಾಯಿ, ಅಂದರೆ ನಾರ್ಮಲ್ ಆಗಿರೋ ಮಗುವಿಗೆ 2,000 ರೂಪಾಯಿ ಕೊಡ್ತಾರೆ. ಇನ್ನು ಡಿಸೇಬಲ್ ಆಗಿದೆ ಅಂತಂದರೆ ಆ ಮಕ್ಕಳಿಗೂ ಕೂಡ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದ್ದಾವೆ, ಚಿಕಿತ್ಸೆ ಇದ್ದಾವೆ, ಔಷಧೋಪಚಾರ ಕೂಡ ಇದೆ. ಆದರೆ ಆಸ್ಪತ್ರೆಗೆ ಸೇರಿಸೋ ಬದಲು ಮನೆಯಲ್ಲೇ ಈ ರೀತಿ ಕೂಡ್ ಹಾಕೋದು ತಪ್ಪಲ್ವಾ? ಅದರಲ್ಲೂ ಕೂಡ ತಮ್ಮ ಮಗುವೆ, ಬೇರೆ ಯಾರ್ದೋ ಮಗು ಅಲ್ಲ. ತಾಯಿ ಈ ಮಗು ಮಿಸ್ ಆಗಬಾರ್ದು, ಎಲ್ಲಿ ಕಳೆದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಸರಪಳಿ ಹಾಕಿರಬಹುದೇನೋ. ಅಂದರೆ ತಾಯಿ ಮಗುವಿನ ಸಂಬಂಧ ಅಂತ ನೋಡೋಕೆ ಹೋದರೆ ಸರಿ ಆಗಬಹುದೇನೋ. ಆದರೆ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ ಆ ಮಗು ಇನ್ನೂ ಕೂಡ ಚಿಕ್ಕ ಮಗು, ಅಂದರೆ ಬಾಲಕ, ಅವನಿನ್ನೂ ಬೆಳೆದು ದೊಡ್ಡವನಾಗಬೇಕು ಅಂತ ಅಂದರೆ ಟ್ರೀಟ್ಮೆಂಟ್ ಸಿಗಬೇಕು. ಫಸ್ಟ್ ಏನು ಸಮಸ್ಯೆ ಆಗಿದೆ ಮಾನಸಿಕವಾಗಿ ಅಥವಾ ಬುದ್ಧಿಮಾಂದ್ಯ ಅಂತ ಹೇಳ್ತಿದ್ದಾರಲ್ಲ, ಹಾಗಾದ್ರೆ ಏನು ಸಮಸ್ಯೆ ಆಗಿದೆ? ಕಿವಿ ಸರಿಯಾಗಿ ಕೇಳಿಸುತ್ತಾ, ಮಾತಾಡೋದಕ್ಕೆ ಬರೋದಿಲ್ಲ, ಯಾರು ಏನು ಮಾತಾಡಿಸಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಇನ್ನು ಒಂದು ಸ್ವಲ್ಪ ಕಿವಿ ಕೇಳಿಸುತ್ತೆ ಅನಿಸುತ್ತೆ, ಎದ್ದು ನಿಂತ್ಕೋತಾನೆ, ಕೂತ್ಕೋತಾನೆ, ಅದು ಕೂಡ ತುಂಬ ಲೇಟಾಗಿ ಗ್ರಹಿಸ್ಕೊಳ್ಳುವಂತಹ ಬಾಲಕ. ಹಾಗಾಗಿ ಆತನಿಗಿರುವಂಥ ಸಮಸ್ಯೆಗಳೇನು? ಇನ್ನು ಚಿಕ್ಕ ಹುಡುಗ ಅಲ್ವಾ, ಈಗ ಚಿಕ್ಕದಾಗಿರುವಂತಹ ಸಮಸ್ಯೆನ ಐಡೆಂಟಿಫೈ ಮಾಡಿದರೆ ಚಿಕಿತ್ಸೆ ಕೊಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಕ್ಕೆ ಯಾಕೆ ಮುಂದೆ